ತೆಗಿ. ಅದೇನಾ ಅದೇ ಆಗಿದ್ರೆ ನಾನು ಅನ್ನೋದೇ ಅಂತ ಹೇಳಿದೆ. ಅದೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ನಾದಿನಿಯ ಬರ್ಡೇ, ನಿಶನ್ ಬರ್ಡೇ. ಸೊ ಇವತ್ತು ನೈಟ್ ಆ್ಯಸ್ ಯೂಶ್ವಲ್ ನಾನು 5 ವರ್ಷದಿಂದ ನೈಟೇ ನಾನು ಸೆಲೆಬ್ರೇಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಬಿಕಾಸ್ ಮಾರ್ನಿಂಗ್ ಎಲ್ಲ ಅವಳ ಫ್ರೆಂಡ್ಸ್ ಜೊತೆ ಹೋಗಬೇಕಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಏನು ಪ್ಲ್ಯಾನ್ಸ್ ಇಟ್ಕೊಳ್ಳೋಲ್ಲ ನಾನು ಯೂಶ್ವಲಿ. ಸೊ ನೈಟೇ ಏನೇನಿದೆ ನನ್ನ ಪ್ಲ್ಯಾನ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಅವಳನ್ನ ಖುಷಿಪಡಿಸೋದು. ಸೊ ಇವಾಗ ಹೊರಡಬೇಕು. ಟೈಮು 11:15 ಇನ್ನು 10 ನಿಮಿಷ ಇದೆ. ಸೊ ಅವಳಿಗೆ ರೆಡಿಯಾಗಕ್ಕೆ ಹೇಳಿದ್ದೀನಿ. ಇಲ್ಲಿಂದ ನಾನು ಬುಕ್ ಮಾಡಿರೋ ಕೆಫೆ 5.5 or 6 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಎಲ್ರೂ ಕರ್ಕೊಂಡು ಹೋಗ್ಬೇಕು ಈಗ 4 ಕಾರಲ್ಲಿ. ಸೊ ಎಲ್ರಿಗೂ ಕರ್ಕೊಂಡೋಗಿ ಅಲ್ಲೆಲ್ಲ ಸೆಲೆಬ್ರೇಟ್ ಮಾಡಿ ಫುಡ್ಡೆಲ್ಲ ಆರ್ಡರ್ ಮಾಡಿ ಎಲ್ಲ A to Z ಆಗಿಬಿಟ್ಟಿದೆ. ಸೊ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋದಂದೇ ಬಾಕಿ. ಸೊ ಇವಾಗ ಹೋಗುವ ಸಮಯ. ಇವಾಗಲೇ ಹೋಗೋಲ್ಲ, ಇನ್ನೊಂದು 20 ಮಿನಿಟ್ಸ್ ಬಿಟ್ಕೊಂಡು ಹೊರಡಬೇಕು. ನಾನಂತೂ ರೆಡಿ. ಇದು ನನ್ನ ಬರ್ಡೇ ಡ್ರೆಸ್ ಗೈಸ್, ನಿಜವಾಗ್ಲೂ ಎಷ್ಟು ದಿನ ಆಗಿತ್ತು, ಒಂದೇ ಸಲ ಹಾಕಿರೋದು, 1 hour ಹಾಕಿದ್ದಿದ್ದಷ್ಟೇ. ಸೊ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಅವಳಿಗೆ ರೆಡಿಯಾಗಿ ಕೇಳಿದ್ದೀನಿ ಕಾಲ್ ಮಾಡಿ. ನನ್ನ ಸೆಟಪ್ ಎಲ್ಲ ರೆಡಿ ಇದೆ. ಸೊ ಇದ್ರ ಬಗ್ಗೆ ಅವಳಿಗೆ ಗೊತ್ತಿಲ್ಲ. ಸೊ ಅವ್ರ ಫ್ರೆಂಡ್ಸು ಕೂಡ ಬಂದಿದ್ದಾರೆ, 4-5 ಜನ. ಸೊ ಲೆಟ್ಸ್ ಗೋ. ಇದು ಬಂದ ಮೇಲೆ ಓಪನ್ ಮಾಡಿಸೋದು, ಇವಾಗಲೇ ಅಲ್ಲ. ಇವಾಗ ಅಲ್ಲಿ ಸೆಲೆಬ್ರೇಟ್ ಮುಗಿಸ್ಕೊಂಡು ಬರುವ. ಇದು ಗೈಸ್ ಈ ವ್ಲಾಗಲ್ಲಂತೂ ಬರಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇದು ಜಸ್ಟ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀವಿ. ಅವ್ರ ಅಣ್ಣ ಕೊಟ್ಟಿರೋ ಗಿಫ್ಟ್, ಸ್ವಲ್ಪ ಮುಖಕ್ಕೆ ಬಿಟ್ಕೊಳ್ಳಿ. ಅವ್ರ ಅಣ್ಣ ಕೊಡ್ತಾ ಇರೋ ಗಿಫ್ಟನ್ನು ಮಾತ್ರ ಕೊಟ್ಟು ಅಲ್ಲಿಗೆ ಮುಗೀತು ಅನ್ನೋ ಥರ ಪೋಟ್ರೆ ಮಾಡಿ ಅವಳಿಗೆ. ಮನೆಗೆ ಬಂದ ಮೇಲೆ ಇದೆಲ್ಲ ಓಪನ್ ಮಾಡಿಸೋದು. ಅದು ಇನ್ನೊಂದು ವ್ಲಾಗ್ ಆಗಿರುತ್ತೆ. ಬಿಕಾಸ್ ಇದೆಲ್ಲ ಕುತ್ಕೊಂಡು ಓಪನ್ ಮಾಡಬೇಕು ಅಂದರೆ 5 ನಿಮಿಷ ಸಾಕಾಗಲ್ಲ. ಒಂದು ಬೇಕಲ್ಲ ಟೈಮು, ಒಂದು 15-20 ನಿಮಿಷನಾದರೂ ಇನ್ನೂ ಜಾಸ್ತಿನೇ ಬೇಕು, 1 hour ಬೇಕು. ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ಮಾಡೋಣ, ಸುಮ್ಮನೆ ಲ್ಯಾಗ್ ಆಗುತ್ತೆ ಅಂದ್ಬಿಟ್ಟು ಅದು ಇನ್ನೊಂದು ವ್ಲಾಗ್ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಇವಾಗ ನಿಖಿಲ್ ಅವ್ರದ್ದು ಮತ್ತು ನಮ್ಮ ನನ್ನ ಗಿಫ್ಟನ್ನ ಈ ಥರ ಬಾಕ್ಸ್ ಎಲ್ಲ ಹಾಕ್ಬಿಟ್ಟಿರೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಮದನವರ ಹಿಂದಿದು. ಓಕೆ, ನಿಖಿಲ್ ಅವ್ರದ್ದು ಇದು ಇದ್ರೊಳಗೆ ನಿಲ್ಲಿಸುತ್ತೆ ಏನೋ ನಾನು ನೋಡಬೇಕು. ಅಷ್ಟು ಆಗಲ್ಲ ಅಂತ ಅನ್ಕೋತೀನಿ ನಾನು. ಗೈಸ್, ನಮ್ಮ ಬರ್ಡೇ ಹುಡುಗಿ ಬಂದಿದ್ದಾರೆ. ಎಷ್ಟು ಟೈಮು? 11:50 ಆಗೋಗಿದೆ. 5 ನಿಮಿಷ ಇರುವುದು ನನಗೆ ಟೈಮು. ಬನ್ನಿ 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 ಹೋಗುವ. ನಾನು B6 ತಗೋತೀನಿ. ಇನ್ನೂ ಆಗಿಲ್ಲ ನೋಡಿ, ಆಗಿಲ್ಲ ಆಗಿಲ್ಲ ಆಗಿಲ್ಲ, ಇನ್ನು 59. ನಂತರ 1 ನಿಮಿಷ ಬೇಗಿದೆ ಹಂಗಾದ್ರೆ. ನಾನು ನೋಡ್ತಾ ಇರ್ತೀನಿ. ನಾನೇ ಫಸ್ಟ್ ಗೈಸ್. ಆಸ್ ಯೂಶುವಲ್ ನನ್ನ ಬರ್ಡೇಲಿ ಆಗಿತ್ತಲ್ಲ ಹಂಗೇನೆ ಕಾರಲ್ಲೇ ವಿಶ್ ಮಾಡಿದ್ದಾಯ್ತು. ಯಾಕೆ ಅಂದರೆ ಸ್ವಲ್ಪ ಲೇಟ್ ಮಾಡಿದ್ರು ಹುಡುಗಿರು ಬರೋದು. ಹಂಗಾಗಿ ಹೋಗೋದು ಕೂಡ ಲೇಟ್ ಆಗ್ತಾ ಇದೆ. ಸೊ ಇನ್ನೇನು ತಲುಪ್ತೀವಿ. ಇನ್ನು 2 ಕಿಲೋಮೀಟರಾ? 2 ಕಿಲೋಮೀಟರ್ ಗೈಸ್, 700 ಮೀಟರು. ಕಣ್ಮುಚ್ಕೊಬಿಡಮ್ಮ, ಫೋನ್ ಎಲ್ಲ ಕೊಟ್ಬಿಡಲ್ಲ, ವಿಶ್ ಮಾಡ್ಬಿಡಮ್ಮ ದಿಶಾ ಬೇಗ. ಥ್ಯಾಂಕ್ ಯು. ಓಕೆ, ಹೋಗ್ತಾ ಇದ್ದೀವಿ ಅಲ್ಲಿ. ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ. ಎಲ್ಲರೂ ಕಳಿಸಿ ಸಾಕಿಸೋಷ್ಟರಲ್ಲಿ ಇಷ್ಟು ಟೈಮ್ ಆಗೋಯ್ತು. ಕಾರ್ ಲಾಕ್ ಮಾಡಿ. ಡಿಕ್ಕಿ ಚಳಿ ಅಂತೆ. ನಾನು ತಪ್ಪಿಸ್ತೀನಿ ಡ್ರೆಸ್ ಆಗ. ಎಲ್ಲಿಗೆ ಹೋಗ್ತಿದ್ದೀನಿ? ಕಣ್ಣನ್ನು ಮುಚ್ಚಿಕೊಂಡು ಬಾ ಹೇಳ್ತೀನಿ. रेडी रेडी चलेगा? वेर इज ब्रदर? और ब्रदर देखिए बनी ಇಲ್ಲ ಇಲ್ಲ ಇನ್ನೂ ಇಲ್ಲ.
ಏನು ಬೆಳಕು ಬೆಳಕು ನಿಮಗೆ ಏನಾದರೂ ಹೇಳ್ತೀಯಾ? ಏನು ಅನಿಸ್ತಾ ಇದೆ? ಏನು ಎಲ್ಲಿರ್ಬೋದು? ಯಾವುದೋ ಟೆರೆಸ್ ಮೇಲೆ ಇದ್ದೀವಿ. ಹಾಂ ಅಷ್ಟೇ, ಬೆಳಕು ತುಂಬ ಇದೆ. ಹಾಂ ಆಮೇಲೆ ಗಾಳಿ ಬಿಸ್ತಾ ಇದೆ, ಹಾಂ ಚಳಿ ಆಗ್ತಾ ಇದೆ. ಹಾಂ ಅಷ್ಟೇ ಕಂಡ್ಬಿಟ್ಲಾ? ಇನ್ನು ಬೇಡ ಇರು. ಎಲ್ಲರೂ ಒಂದ್ಸಲ ಒಟ್ಟಿಗೆ ಹ್ಯಾಪಿ ಬರ್ಡೇ ಹೇಳ್ಬೇಕು. ಕನ್ನಡದಲ್ಲಿ ಹಾಂ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ. ಓಕೆನಾ? ಬನ್ನಿ ಮಕ್ಕಳು ಮುಂದೆ. 3, 2, 1 ಗೋ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಶಾ ಬಿಡ್ಲಾ? ಬಿಡು. ಸುಶೀಲ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಮತ್ತೆ ಮ್ಯಾಚ್. ಗೈಸ್, ಇವಾಗ ಅವಳು ಕೇಕ್ನ ನೋಡಿ ಏನು ಅಂತ ಕಂಡುಹಿಡಿಬೇಕು. ಏನೋ ಒಂದಿದೆ. ನೆನೆ ಕೇಕಾ? ಹ್ಯಾಪಿ ಬರ್ತ್ಡೇ ನಿಶಾ. ಬೋ, ನನ್ನ ಬಟ್ಟೆಲ್ಲ ಐತೆ. ಓ ಅದನ್ನೇ ನೋಡಿಲ್ಲ ಅವಳು ಇನ್ನ. ಎಲ್ಲ ನನಗೆ ಮ್ಯಾಚ್ ಆಗ್ತದೆ. ನೋಡ್ರಪ್ಪ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನದು, ದೇವರು ನೀನೆ ಮಗು. ಬಾಳು ನೀನು 100 ವರ್ಷ. ನನ್ನ ತೆಗಿದಾರ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ. ನನ್ನ ಮೊಮ್ಮಗಳಿಗೆ, ಅಜ್ಜಿ ಸರಿ ಸರಿ ಮಾಡಿ ಫಸ್ಟ್ ಲೇಟಾಗಿ. ನನ್ನ ಮೊಮ್ಮಗಳಿಗೆ ನನ್ನ ಆಯುಷ್ಯ ಆರೋಗ್ಯ ದೇವ್ರು ಕೊಟ್ಟು ಕಾಪಾಡ್ಲಿ. ನನ್ನ ಮೊಮ್ಮಗಳು ಚೆನ್ನಾಗಿರ್ಲಿ. ಈಗ ಬಿಡಜ್ಜಿ, ಅಜ್ಜಿ ಅದು ಕಾಮನ್ ಡೈಲಾಗ್ ಆಗ್ಬಿಟ್ಟಿದೆ. ಸಪ್ರೇಟ್ ಆಗಿರೋ ಒಂದು ಫುಲ್ ಪಂಚೊಡೆಗೆ ಹೇಳ್ತೀನಿ. ನಂದೀಶನ್ ಇಷ್ಟ ಅಜ್ಜಿ ಪಂಚ. ಚಲೋ. ಒಂದು ಹಾಡು ಹೇಳ್ಬೇಕಪ್ಪ ಗೆಳತಿಗೋಸ್ಕರ. ಗೆಳತಿಯೇ ನಿನ್ನ. ಡ್ಯಾನ್ಸ್ ಮಾಡಿ ಒಂದು ನಮಗೋಸ್ಕರ. ಒಂದ್ ಸಾಂಗ್ ಆಡ್ರಪ್ಪ ನಮ್ಮ ಹುಡುಗಿಗೋಸ್ಕರ. ಆಮೇಲೆ ಆಡ್ತೀವಿ. ಇಲ್ಲ ಈಗಲೇ. ಆಮೇಲೆ ಆಡಕ್ ನಾವೇ ಕೇಳಬೇಕು. ನೋಡಿ, ಊಟ ಎಲ್ಲ ಅರೇಂಜ್ ಆಗಿದೆ. ನಾನು ಪ್ಯಾಕ್ ಮಾಡಿ ಇಟ್ಬಿಡಿ, ಆಮೇಲೆ ಬಂದು ನಾವು ತಿಂದ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇಡ್ಸಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ನಿಶಾ, ಇದು ಜಾಗ ಹೆಂಗ ಅನಿಸ್ತು? ಬಂದಿದ್ದ? ನೀನು ಬಂದೇ ಇರೋಕ್ಕೆ ಚಾನ್ಸೇ ಇಲ್ಲ ಬಿಡು. ಬಂದಿಲ್ಲ ಅಲ್ಲ?
ಸೊ ಇಲ್ಲಿ ಏನೇನಿದೆ ಅಂದರೆ ಇಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್, ಚಿಕನ್ ಎಲ್ಲ ಏನೇನೋ ಇದೆ, ಮತ್ತು ವೆಜ್ಜು ಇದೆ. ನಾವು ಮೆನ್ಯೂ ಕೊಟ್ಟು ಮಾಡಿಸಿದ್ದೀವಿ. ತಿಂದಾಕ್ಬಿಡೋದೆ, ಬಾರ್ಸಾಕ್ಬಿಡೋದೆ. ಏನು ಮಿಂಚಿಂಗ ತಂಗಿ ಬರ್ಡೇ, ತಂಗಿ ಬಾಡಿ ಮಿಂಚಿಂಗು ಅಣ್ಣ. ಬಿಟ್ಬಿಡು ಹಿಡ್ದಿರೋದ್ನ ಬೇಗ. ಅಲ್ಲಿ ಅಲ್ಲಿ ನಿಶಾ ಬಡದೀಚೆ ಈಗ ಎಲ್ಲ ವಿಶ್ ಮಾಡ್ರಪ್ಪ ನಮ್ಮ ಹುಡುಗಿಗೆ. ಓ ಸಾರಿ ಗಾಯ್ಸ್, ಶಶಿ ಅಣ್ಣ ಇನ್ನೊಂದು ಸ್ವಲ್ಪದಲ್ಲಿ ನಂಗೆ ಹೊಡೆದ್ಬಿಟ್ಟು ಕೆಳಕ್ಕೆ ಎಸ್ಬಿಡ್ತಾರೆ. ಶಶಿ ಅಣ್ಣನ್ನೇ ತೋರಿಸಿಲ್ಲ. ಶಶಿ ಅಣ್ಣ ಟಿಡಿಂಟಿನ್ ಟಿಡಿಂಟಿನ್ ಮುಸ್ತಫಾ ಕಿಳಿಕ್ ಕಿಳಿಕ್. ಬಿಸಿ ಬಿಸಿ ಬಿರಿಯಾನಿ ಅದೇ, ತಿಂದಾಕ್ಬಿಡದೆ. ಈ ಮಂಗಳವಾರಕ ಬೂಸಿ ಎಲ್ಲರೂ ಹಂಗೇನದು. ಮಂಗಳವಾರಕ ಬೂಸಿ ಮುಂಗರಿ ಮಂಗಳಮ್ಮಂಗೆ ಮ್ಯಾಂಡೇಟರಿಲಿ ಹೇಳಿದ್ದೆ, ಇದನ್ನೇ ಹಾಕಬೇಕು ನೀವು ನಿಶನ್ ಬರ್ಡೇಗೆ ಅಂತ. ಹೆಂಗೆ ಮ್ಯಾಚ್ ಮಾಡ್ಕೊಂಡು ಹಾಕೊಂಬಂದವ್ರೆ. ಮಂಗಳಮ್ಮ ಸ್ಮೈಲ್. ಐ ಅಲ್ಲಿ ತಿರ್ಗದೇ ಇಲ್ಲ, ಈ ಕಡೆ ತಿರ್ಗಿ. ಹಿಂಗೆ ನಿಶಾ ನೀಟಾಗಿ ನಿಲ್ಸು ಅವ್ರನ್ನ ಫೋಟೋಗೆ. ನಿಖಿಲ್ ರವೀಂದ್ರ ಅವ್ರದ್ದು ಸಾರಿ, ನಾನು ಮತ್ತೆ ನಿಖಿಲ್ ರವೀಂದ್ರ ಅವ್ರದ್ದು ಇಬ್ಬರು ಸೇರಿ ನಿಮಗೆ ಒಂದು ಗಿಫ್ಟ್ ಅನ್ನು ಕೊಡ್ತಿದ್ದೇವೆ. ನಿಜ ಯಾರ್ದು? ಇಬ್ರದು. ಇಬ್ರದಂತ ಬೇಡ, ಗೆಸ್ ಗೆಸ್ ಏನ್ ಬೇಡ, ತೆಗಿ. ಅದೇನಾ? ಅದೇ ಆಗಿದ್ರೆ ನಾನು ಅಣ್ಣಂದೆ ಅಂತ ಹೇಳಿದೆ. ಅದೇ ಅದಲ್ಲ. ಹಂಗಂತಾಳೆ ಅಳ್ತಾಳೆ ಅಂತ ಅರ್ಥ. ಅಲ್ಲ ನಿಮ್ಮ ಅಣ್ಣಂದಪ್ಪ, ನಂದಪ್ಪ. ನಿಮ್ಮ ಅಣ್ಣ ಪ್ರೀತಿಯಿಂದ ಕೊಡ್ತಿರಲ್ಲ ತಂಗಿಗೆ. ಥ್ಯಾಂಕ್ ಯು ಸೋ ಮಚ್. ಹಾಕಬಿಡು ಈಗ. ಆಯ್ತಾ? ಹೌದಾ? ಅವ್ರಿಗೆ ಹೇಳಿದೀನಿ ಮಗ. ಎಸ್, ಆದರೆ ಇದು ನನಗೆ ಗೊತ್ತಿತ್ತು, ಅದಕ್ಕೆ ಜಾಸ್ತಿ ಎಕ್ಸ್ಪ್ರೆಷನ್ ಬರಲಿಲ್ಲ. ಬಟ್ ಇವತ್ತೇ ಬರುತ್ತೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು. ಇದು ನಾನು ಇಷ್ಟಪಟ್ಟು ಫಾರ್ ದಿ ಫಸ್ಟ್ ಟೈಮ್ ನನಗೆ ಅಂತ ನಾನು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದಂಥದ್ದು, ಬಟ್ ತಗೊಂಡಿರಲಿಲ್ಲ. ಅದು ಇವತ್ತು ಅವಳು ಬರ್ಡೇಗೆ ಬರಬೇಕಿತ್ತಂತ ಇತ್ತೇನಾ? ಬಂತು. ಥ್ಯಾಂಕ್ ಯು. ಜಾಸ್ತಿ ತೋರಿಸಿದೆ. ಓಕೆ, ಗೆಸ್ ಮಾಡ್ರಮ್ಮ ಹುಡುಗಿರ ಗ್ರಾಮ್ಸ್. ಗೊತ್ತು ನಮ್ದು, ನಾವು ನೋಡಿದ್ದೀರಾ? ಯಾಕೆ ಹೇಳಿ, ಎಷ್ಟು ಗ್ರಾಮ್ ಹೇಳಿ. ಗ್ರಾಮ್ಸ್ ಇಸ್ ಇಂಪಾರ್ಟೆಂಟ್. ಚಾಲೆಂಜ್ ಎಲ್ರಿಗೂ. ಗೊತ್ತಿಲ್ಲ ಅಯ್ಯೋ 6. ನೀವು ಮದುವರೆ ವಾಯ್ಸ್ ಕೊಡು. ಯಾರು ಏನು ಹೇಳ್ತಾ ಇಲ್ಲ ವಿನೋದ, ನೀನೇ ಹೇಳತ್ತ. ಗೊತ್ತಾ? ಹೇಳು. ರಾಜ ಹುಲಿ ತರ ಕೂತವನೆ. ಸುಮ್ಮನೆ ಇದನ್ನ ಸುಮ್ಮನೆ ಅವತ್ತು ನೋಡ್ಬಿಟ್ಟು ಬಂದಿದ್ವಿ. ಸುಮ್ಮನೆ ಏನಲ್ಲ ಗೈಸ್, ಒಂದಿನ ಫುಲ್ಲು ನೋಡೋಣ. ನನ್ನ ತಿರ್ಗ್ಸಿ ನೋಡ್ಬಿಟ್ಟು ಬಂದಿದ್ವಿ, ಬಟ್ ತಗೋ ಬಂದಿರ್ಲಿಲ್ಲ. ನಾವ್ ಅಣ್ಣಂಗೆ ಬರ್ಡೇ ಗಿಫ್ಟ್ ಎತ್ತಿಡ್ಸಿದ್ವಿ. ಗಿಫ್ಟ್ ಕೊಡ್ಸು. ಅವಾಗ ತಗೊಂಡಿದ್ರೆ 1,000 ರೂಪಾಯಿ ಗ್ರಾಮಕ್ಕೆ ಕಡಿಮೆ ಇರ್ತಾ ಇತ್ತು. ಒಂದು ತಿಂಗಳಿಂದ ನೋಡ್ಬಿಟ್ಟು ಬಂದಿದ್ದು. ಇದನ್ನ ಕೊಡ್ಸು ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೆ. ನನ್ನ ಕೊಡಿಸಿ ಬಿಡಿದಾರೆ ಗೈಸ್. ಥ್ಯಾಂಕ್ ಯು ಸೋ ಮಚ್.
ಅಜ್ಜಿ ಹೇಗಿದೆ? ಚೆನ್ನಾಗೈತಾ? ಹೇಗಿದೆ ವಿನೋದು? ಸೂಪಲ್ಲ. ಹೊಟ್ಟೆ ತುಂಬ ತಿನ್ನಿ. ಅಣ್ಣ ಬಾಯ್. ಹೌ ಇಸ್ ಇಟ್? ನೈಸ್. ಇನ್ನು ಬಿಸಿಬಿಸಿದೆ, ಇಷ್ಟು ತಂಡಿಲ್ವೇ. ಅದು ಹಾಟ್ ಬಾಕ್ಸಲ್ಲಿ ಹಾಕಿ ಇದು ಮಾಡಿ ಅಂತ ಹೇಳಿದ್ದು. ಓಕೆ. ಆ್ಯಂಡ್ ಮುತ್ತು ಈ ಕಡೆ ಬಾ. ಲೈಟ್ ಇದೆ ಆ ಕಡೆ. ಹೇಗಿದೆ ಫುಡ್? ಚೆನ್ನಾಗಿದೆಯಾ? ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲರೂ. ನಂದೀಶ್, ಅಬ್ಬಿ ಚೆನ್ನಾಗಿದೆಯಾ? ಓಕೆ, ತಿನ್ನಿ ಆರಾಮಾಗಿ. ಬಣ್ಣ ತಿನ್ನು ಶಶಿಯಣ್ಣ. ನಾ ಮಾಡ್ತೀನಿ, ನೀವೆಲ್ಲ ಮಾಡಿ, ಎಲ್ಲ ಮಾಡಿ ಮಾಡ್ತೀನಿ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡೋಕ್ಕೂ ಮುಂಚೆ ನಮ್ಮ ಬರ್ಡೇಗಳಿಗೆ ಹೇಗಿತ್ತು ಸೆಲೆಬ್ರೇಷನ್ ಅಂತ ಕೇಳುವ ಸಮಯ. ಹಾಂ ಚಲೋ ಸರಿ ಹೇಳಿ. ಚೆನ್ನಾಗಿತ್ತು. ನನ್ನ ಕಾಸ್ಟ್ಯೂಮ್ ಡೆಕೋರೇಷನ್ ನನಗೆ ಇಷ್ಟ ಆಯಿತು. ಯಾಕೆಂದರೆ ಎಲ್ಲ ನನ್ನ ಕಾಸ್ಟ್ಯೂಮ್ ನೋಡಿ, ನನ್ನ ಕಾಸ್ಟ್ಯೂಮ್ ಮ್ಯಾಚ್ ಆಗೋದಂಗೆ ಒಂದೊಂದನ್ನು ಇಟ್ಕೊಂಡು ಕೇಕ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು ನನಗೆ ಹೇಗೆ ಬೇಕು ಹಾಗೆ ಮಾಡಿದ್ದಾಳೆ. ತುಂಬ ಚೆನ್ನಾಗಿತ್ತು. ಗಿಫ್ಟು ಕೂಡ ನಮ್ಮ ಅಣ್ಣ ನಮ್ಮ ಅತ್ತಿಗೆದು ಇಷ್ಟ ಆಯಿತು. ತುಂಬಾ ಇಷ್ಟ ಆಯಿತು ಈ ಸಲ ಗಿಫ್ಟು. ಸೊ ಅಷ್ಟೇ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಅಷ್ಟೇ ಗೈಸ್, ಈ ಒಂದು ಸೆಲೆಬ್ರೇಷನ್ ಆದರೂ ರೂಮಲ್ಲಿ ಏನು ಮಾಡ್ತಿದ್ರು ಅಂತ ಗೊತ್ತಾಗಿಲ್ಲ. ಅಲ್ಲಿಂದನೇ ಓದ್ಕೊಂಡ್ ಬಂದಿರೋದು ತಂದು ಜೋಡಿಸಿರೋದೆಲ್ಲ ಒಂದೊಂದು ಕೈಯಲ್ಲಿ ಹಿಡ್ಕೊಂಡು. ಸೊ ಎಲ್ಲರೂ ವಿಶಸ್ ಕಳಿಸಿರ್ತೀರ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅವಳ ಕಡೆಯಿಂದ. ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಶಾ ನಿಖಿಲ್ ವ್ಲಾಗ್ಸ್ ಗೈಸ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.